ಹಾಯ್ ಫ್ರೆಂಡ್ಸ್, ಈ ಭೂಮಿ ಮೇಲೆ ತುಂಬಾ ಸುಂದರವಾದ ಪ್ರದೇಶಗಳು ತುಂಬಾನೇ ಇವೆ. ಅದೇ ರೀತಿಯಲ್ಲಿ ಈ ಭೂಮಿಯ ಮೇಲೆ ಭಯಂಕರವಾದ ಮತ್ತು ವಿಚಿತ್ರವಾದ ಪ್ರದೇಶಗಳು ಕೂಡ ಇದಾವೆ. ಅಂತಹ ವಿಚಿತ್ರವಾದ ಮತ್ತು ಭಯಂಕರವಾದ ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಟ್ರಾಲ್ ಟಂಗ್ ಹೈಕ್ ಅಡ್ವೆಂಚರಸ್ ಮಾಡುವ ವ್ಯಕ್ತಿಗಳಿಗೆ ಇದೊಂದು ಅದ್ಭುತವಾದ ಪ್ರದೇಶವಾಗಿದೆ. ಇನ್ನು ಕೆಲವರಿಗೆ ಈ ಪ್ರದೇಶಕ್ಕೆ ಹೋಗುವುದಂದ್ರೆ ಒಂದು ದೊಡ್ಡ ಸಾಹಸ ಅಂತಾನೆ ಅನ್ಕೊಳ್ತಾರೆ. ಯಾಕಂದ್ರೆ ಈ ಪ್ರದೇಶ ಅಷ್ಟೊಂದು ಭಯಂಕರವಾಗಿದೆ. ಅಂದ್ರೆ ಒಂದು ದೊಡ್ಡ ಪರ್ವತದ ಮೇಲೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನೀಡುವ ಪ್ರದೇಶವಿದು. ಅದರಲ್ಲೂ ಈ ಪ್ರದೇಶದಲ್ಲಿರುವ ಈ ಸ್ಟೋನ್ ಮಾತ್ರ ತುಂಬಾನೇ ಪಾಪ್ಯುಲರ್ ಆಗಿದೆ. ಕೇವಲ ಈ ಸ್ಟೋನ್ ನೋಡೋದಕ್ಕೆ, ಅದರ ಮೇಲೆ ನಿಂತ್ಕೊಂಡು ಫೋಟೋ ತೆಗೆದುಕೊಳ್ಳೋದಕ್ಕೇನೆ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಈ ಪ್ರದೇಶ ನೋಡುವುದಕ್ಕೆ ಎಷ್ಟು ಭಯಂಕರವಾಗಿದೆ, ಇಲ್ಲಿಗೆ ಹೋಗುವ ದಾರಿಯು ಕೂಡ ಅಷ್ಟೇ ಭಯಂಕರವಾಗಿದೆ. ಈ ಪ್ರದೇಶಕ್ಕೆ ಯಾರಾದ್ರೂ ಹೋಗ್ಬೇಕು ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಬಟ್ ಆದ್ರೆ ವೆಹಿಕಲ್ಸ್ ನಲ್ಲಿ ಈ ಪ್ರದೇಶಕ್ಕೆ ಹೋಗಲು ಸಾಧ್ಯನೇ ಇಲ್ಲ. ಕೇವಲ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಈ ಪ್ರದೇಶಕ್ಕೆ ಹೋಗಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಈ ಸ್ಟೋನ್ ಇಷ್ಟೊಂದು ವಿಚಿತ್ರವಾಗಿ ಕ್ರಿಯೇಟ್ ಆಗಿರೋದ್ರಿಂದ ಈ ಸ್ಟೋನ್ ನ ತುದಿಯವರೆಗೂ ಹೋಗಿ ಫೋಟೋಸ್ ಮತ್ತು ವಿಡಿಯೋಸ್ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು ಅಂತಾನೆ ಈ ಪ್ರದೇಶಕ್ಕೆ ತುಂಬಾ ಜನ ಟೂರಿಸ್ಟ್ ಬರ್ತಾರೆ. ಇಷ್ಟಕ್ಕೂ ಈ ಸ್ಟೋನ್ ಯಾಕೆ ಇಷ್ಟೊಂದು ಅಪಾಯಕಾರಿ ಅಂದ್ರೆ, ಒಂದು ವೇಳೆ ಈ ಸ್ಟೋನ್ ಮುರಿದು ಹೋದ್ರೆ 980 ಅಡಿಗಳಷ್ಟು ಕೆಳಗೆ ಬಿದ್ದು ಹೋಗ್ತವೆ. ಅಂದ್ರೆ 980 ಅಡಿಗಳಷ್ಟು ಎತ್ತರದಲ್ಲಿ ವಿಚಿತ್ರವಾದ ಸ್ಟೋನ್ ಇದೆ. ಇದರಿಂದಾನೇ ಇದಕ್ಕೆ ಮೋಸ್ಟ್ ಡೇಂಜರಸ್ ಸ್ಟೋನ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾಗೆ ಸೇರಿದ ಒಬ್ಬ ಹುಡುಗಿ ಇಷ್ಟೊಂದು ಎತ್ತರದಲ್ಲಿ ಇರುವ ಸ್ಟೋನ್ ಮೇಲೆ ನಿಂತ್ಕೊಂಡು ಫೋಟೋಸ್ ತೆಗೆದುಕೊಳ್ಳೋದಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ಜಾರಿ ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ಇಲ್ಲಿಗೆ ಹೋದಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ 980 ಅಡಿಗಳಷ್ಟು ಎತ್ತರದಿಂದ ಕೆಳಗೆ ಬಿದ್ದು ಸತ್ತೋಗ್ತಾರೆ. ಅಷ್ಟೊಂದು ಭಯಂಕರವಾದ ಪ್ರದೇಶವಿದು. ಈ ಪ್ರದೇಶ ನಾರ್ವೆ ದೇಶದಲ್ಲಿದೆ. ನೆಸ್ಕೋವಿನ್ ಗೋಸ್ಟ್ ಫಾರೆಸ್ಟ್ ಆರಿಜಿನ್ಸ್ ನಲ್ಲಿರುವ ಟೆಲ್ಮುಕ್ ಎನ್ನುವ ಸಿಟಿ ಔಟ್ಸ್ಕಟ್ಸ್ ನಲ್ಲಿ ಒಂದು ಭಯಂಕರವಾದ ಗೋಸ್ಟ್ ಫಾರೆಸ್ಟ್ ಇದೆ. ನೂರಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಸುಂದರವಾದ ಸಮುದ್ರ ತೀರ ಮತ್ತು ಅಷ್ಟೇ ಸುಂದರವಾದ ಅರಣ್ಯ ಕೂಡ ಇತ್ತು. ಆದ್ರೆ ಒಂದು ದಿನ ಭಯಂಕರವಾದ ಸುನಾಮಿ ಬಂದು ಅರಣ್ಯವನ್ನ ಪೂರ್ತಿಯಾಗಿ ನಾಶ ಮಾಡುತ್ತದೆ. ಈ ಸುನಾಮಿ ಎಷ್ಟೊಂದು ಭಯಂಕರವಾಗಿತ್ತು ಅಂದ್ರೆ, ಈ ಅರಣ್ಯದಲ್ಲಿದ್ದ ಒಂದೊಂದು ಮರದ ಎತ್ತರ ಆಲ್ಮೋಸ್ಟ್ 100ರಿಂದ 300 ಅಡಿಗಳಷ್ಟು ಎತ್ತರವಿದ್ದು, ಅಷ್ಟೊಂದು ದೊಡ್ಡ ಮರಗಳನ್ನು ಕೂಡ ಈ ಸುನಾಮಿ ನಾಶ ಮಾಡಿತ್ತು. ಈ ಪ್ರದೇಶಕ್ಕೆ ಗೋಸ್ಟ್ ಫಾರೆಸ್ಟ್ ಎನ್ನುವ ಹೆಸರು ಯಾಕೆ ಬಂತು ಅಂದ್ರೆ, ಆಗಿನ ಕಾಲದಲ್ಲಿದ್ದ ದೊಡ್ಡ ದೊಡ್ಡ ಮರಗಳು ಈಗಲೂ ಕೂಡ ಈ ಸಮುದ್ರ ತೀರದಲ್ಲಿ ಈ ರೀತಿ ಕಂಡು ಬರ್ತವೆ. ಇನ್ನು ದೂರದಿಂದ ನೋಡಿದ್ರೆ ಒಂದು ಭಯಂಕರವಾದ ಪ್ರದೇಶದ ರೀತಿ ಕಾಣಿಸುತ್ತೆ. ಇದರಿಂದ ಈ ಪ್ರದೇಶವನ್ನ ಗೋಸ್ಟ್ ಫಾರೆಸ್ಟ್ ಅಂತ ಕರೀತಾರೆ. ಹೆಸರಿನಲ್ಲಿ ಮಾತ್ರವೇ ಗೋಸ್ಟ್ ಇದೆ ಅಷ್ಟೇ. ನಿಜವಾಗ್ಲೂ ಈ ಪ್ರದೇಶದಲ್ಲಿ ಯಾವುದೇ ರೀತಿಯ ಭಯ ಪಡುವಂತಹ ಗೋಸ್ಟ್ ಇಲ್ಲ. ಇದರಿಂದ ಇದು ಸುಂದರವಾದ ಗೋಸ್ಟ್ ಫಾರೆಸ್ಟ್ ಎಂದು ಪ್ರಸಿದ್ಧಿಯಾಗಿದೆ. ದ ಗ್ರೇಟ್ ಬ್ಲೂ ಹೋಲ್ ಸೆಂಟ್ರಲ್ ಅಮೆರಿಕದಲ್ಲಿರುವ ಬೆಲಿಜಾ ಸಿಟಿನಲ್ಲಿ ಒಂದು ಅದ್ಭುತವಾಗಿ ಕಾಣುವ ಭಯಂಕರವಾದ ಪ್ರದೇಶವಿದೆ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಒಂದು ದೊಡ್ಡ ಸಿಂಕ್ ಹೋಲ್. ಅದು ಕೂಡ ಸಮುದ್ರದಲ್ಲಿ ಕಂಡು ಬರುವುದು ತುಂಬಾನೇ ವಿಚಿತ್ರವಾಗಿದೆ. ಇಷ್ಟಕ್ಕೂ ಇಷ್ಟೊಂದು ದೊಡ್ಡ ಸಿಂಕ್ ಹೋಲ್ ಇಲ್ಲಿ ಹೇಗೆ ಸೃಷ್ಟಿಯಾಯಿತು ಗೊತ್ತಾ? ಐಸೇಜ್ ಕಾಲದಲ್ಲಿ ಈ ಸಮುದ್ರದ ನೀರಿನ ಮಟ್ಟ ಕಡಿಮೆಯಾಗಿತ್ತು. ಆ ಸಮಯದಲ್ಲಿ ಈ ಸಿಂಕ್ ಹೋಲ್ ಸೃಷ್ಟಿಯಾಗಿದೆ. ಆಗಿನಿಂದ ಇಲ್ಲಿಯವರೆಗೂ ಕೂಡ ಈ ಸಿಂಕ್ ಹೋಲ್ ಹಾಗೆ ಇದೆ. ಸಾಮಾನ್ಯವಾಗಿ ಗುಹೆಗಳು ಹೇಗಿರ್ತವೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ನಿಮ್ಗೆ ಗೊತ್ತಾ, ಈ ಸಿಂಕ್ ಹೋಲ್ ಒಳಗೂ ಕೂಡ ಒಂದು ಗುಹೆ ಇದೆ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ. ಈ ಸಿಂಕ್ ಹೋಲ್ ಒಳಗೂ ಕೂಡ ಒಂದು ಗುಹೆ ಕ್ರಿಯೇಟ್ ಆಗಿದೆ. ಈಗ ನಿಮಗೆ ಬರುವ ಸಂದೇಹ ಏನಂದ್ರೆ, ಈ ಸಿಂಕ್ ಹೋಲ್ ಒಳಗೆ ನಾವು ಈಜಲು ಹೋಗಬಹುದಾ ಅಂತ. ಹೌದು, ಹೋಗಬಹುದು. ಆದ್ರೆ ನೀವು ಒಬ್ಬ ಪ್ರೊಫೆಷನಲ್ ಸೀ ಡ್ರೈವರ್ ಆಗಿರ್ಬೇಕಾಗುತ್ತೆ. ಆಗ ಮಾತ್ರವೇ ಈ ಸಿಂಕ್ ಹೋಲ್ ಒಳಗೆ ಈಜಲು ಹೋಗಬಹುದು. ಈ ರೀತಿ ಒಳಗೆ ಈಜಲು ಹೋದವರಿಗೆ ಅಲ್ಲಿ ಎಷ್ಟೋ ವಿಚಿತ್ರವಾದ ಮತ್ತು ರಹಸ್ಯವಾದ ಜೀವರಾಶಿಗಳು ಕಂಡು ಬಂದಿವೆ. ಹಾಗೂ ದೊಡ್ಡ ದೊಡ್ಡ ಗಾತ್ರದ ಮೀನುಗಳು, ವಿಷಪೂರಿತವಾದ ಕೋರಲ್ಸ್ ಕೂಡ ಅವರು ನೋಡಿದ್ದಾರೆ. ಆಲ್ಮೋಸ್ಟ್ 410 ಅಡಿಗಳಷ್ಟು ಆಳವಿದೆ. ಇದರಿಂದಾಗಿ ಪ್ರೊಫೆಷನಲ್ ಸೀ ಡ್ರೈವರ್ಸ್ ಬಿಟ್ರೆ ಬೇರೆ ಯಾರು ಸಹ ಈ ಸಿಂಕ್ ಹೋಲ್ ಒಳಗೆ ಈಜಲು ಹೋಗುವುದಿಲ್ಲ. ಆದಷ್ಟು ದೂರದಿಂದಾನೇ ಈ ಸಿಂಕ್ ಹೋಲ್ ನೋಡಿ ಎಂಜಾಯ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅದರ ಹತ್ತಿರಕ್ಕೆ ಹೋಗಲು ಧೈರ್ಯ ಕೂಡ ಮಾಡೋದಿಲ್ಲ. ವೋಲ್ಕ್ಯಾನೋ ವಿತ್ ಬ್ಲೂ ಲಾವಾ. ನಾರ್ಮಲ್ ಆಗಿ ಲಾವಾ ಅಂದ್ರೆ ರೆಡ್ ಅಥವಾ ಆರೆಂಜ್ ಕಲರ್ ನಲ್ಲಿ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಬ್ಲೂ ಕಲರ್ ಲಾವಾವನ್ನ ನೋಡಿದೀರಾ? ನಿಮ್ಮಲ್ಲಿ ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ. ಈಗ ನೀವು ನೋಡ್ತಾ ಇರುವ ಈ ಲಾವಾ ತುಂಬಾ ವಿಚಿತ್ರವಾಗಿ ನೀಲಿ ಬಣ್ಣದಲ್ಲಿ ಸುಂದರವಾಗಿ ಕಾಣಿಸುತ್ತದೆ. ಈ ದೃಶ್ಯ ಡೇ ಟೈಮ್ ಗಿಂತ ನೈಟ್ ಟೈಮ್ ತುಂಬಾನೇ ಅದ್ಭುತವಾಗಿ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿಗೆ ಹೋಗುವ ಟೂರಿಸ್ಟ್ ಗಳಿಗೆ ರಾತ್ರಿಯಲ್ಲಿ ಬೆಳಕಿನ ಅವಶ್ಯಕತೆ ಹೆಚ್ಚಾಗಿರುವುದಿಲ್ಲ. ಯಾಕಂದ್ರೆ ಲಾವಾದಿಂದ ಬರುವ ಲೈಟ್ ಇಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತೆ. ಈಗ ನಿಮ್ಮೆಲ್ರಿಗೂ ಬರುವ ಸಂದೇಹ
ಸಂದೇಹ ಏನಂದ್ರೆ ಈ ಲಾವಾ ನೀಲಿ ಬಣ್ಣದಲ್ಲಿ ಯಾಕೆ ಕಾಣಿಸ್ತಾ ಇದೆ ಅಂತ. ಯಾಕಂದ್ರೆ ಈ ಲಾವಾದಲ್ಲಿ ಸಲ್ಫರಿಕ್ ಗ್ಯಾಸಸ್ ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತದೆ. ಈ ಸಲ್ಫರಿಕ್ ಗ್ಯಾಸಸ್ ನಿಂದಲೇ ಈ ಲಾವಾಗೆ ನೀಲಿ ಬಣ್ಣ ಬಂದಿದೆ. ಜೊತೆಗೆ ಈ ಗ್ಯಾಸಸ್ ಸುತ್ತಮುತ್ತ ಇರುವ ಪ್ರದೇಶಗಳಿಗೂ ಕೂಡ ಸ್ಪ್ರೆಡ್ ಆಗಿದೆ. ಈ ಜ್ವಾಲಾಮುಖಿ ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅಷ್ಟೇ ಅಪಾಯಕಾರಿ ಕೂಡ. ಈ ಪ್ರದೇಶದಲ್ಲಿರುವ ಸಲ್ಫರಿಕ್ ಗ್ಯಾಸಸ್ ತುಂಬಾನೇ ಅಪಾಯಕಾರಿಯಾಗಿರುತ್ತದೆ. ಅಂದ್ರೆ ಈ ಪ್ರದೇಶಕ್ಕೆ ಮನುಷ್ಯರು ಹೋಗುವುದು ತುಂಬಾನೇ ಅಪಾಯಕಾರಿ. ಆದ್ರೆ ಇಲ್ಲಿ ಸಿಗುವ ಸಲ್ಫರಿಕ್ ಗಾಗಿ ತುಂಬಾ ಜನ ವರ್ಕರ್ಸ್ ಇಲ್ಲಿ ಪ್ರತಿದಿನ ಕೆಲಸ ಮಾಡ್ತಾರೆ. ಇದರಿಂದ ಲಾಂಗ್ ಟರ್ಮ್ ನಲ್ಲಿ ಈ ವರ್ಕರ್ಸ್ ಗೆ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತವೆ. ಈ ಭಯಂಕರವಾದ ಪ್ರದೇಶ ಇಂಡೋನೇಷ್ಯಾದಲ್ಲಿದೆ. ರೀಸೆಂಟ್ ಆಗಿ ನಮ್ಮ ಕರ್ನಾಟಕದ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಬ್ರೋ ಕೂಡ ಈ ವೋಲ್ಕ್ಯಾನೋವನ್ನು ವಿಸಿಟ್ ಮಾಡಿದ್ರು. ವೋಲ್ಕ್ಯಾನೋ ಬೋಟಿಂಗ್ ಸೆಂಟ್ರಲ್ ಅಮೆರಿಕದಲ್ಲಿರುವ ನಿಕರ್ಗಾವು ದೇಶದಲ್ಲಿ ನೆಗ್ರೋ ಎನ್ನುವ ಆಕ್ಟಿವ್ ವೋಲ್ಕ್ಯಾನೋ ಇದೆ. ಆದ್ರೆ ಈ ಅಪಾಯಕಾರಿ ಜ್ವಾಲಾಮುಖಿಯ ಬಳಿ ತುಂಬಾನೇ ಹೆಚ್ಚು ಜನ ಟೂರಿಸ್ಟ್ ಗಳು ಬರ್ತಾರೆ. ಅದಕ್ಕೆ ಕಾರಣವೇನು ಗೊತ್ತಾ? ಈ ವೋಲ್ಕ್ಯಾನೋ ಮೇಲಿಂದ ಈ ರೀತಿ ಕೆಳಗೆ ಜಾರುವುದಕ್ಕೆ ಬರ್ತಾರೆ. ಈ ಥ್ರಿಲ್ಲಿಂಗ್ ಮೂವ್ಮೆಂಟ್ ನ ಎಕ್ಸ್ಪೀರಿಯನ್ಸ್ ಮಾಡುವುದಕ್ಕೆ ಅಲ್ಲಿ ಸುತ್ತಮುತ್ತ ಇರುವ ಸಿಟಿಗಳಿಂದ ತುಂಬಾ ಜನ ಬರ್ತಾರೆ. ಅಷ್ಟೇ ಅಲ್ಲ, ಈ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಪಡಿಬೇಕು ಅಂದ್ರೆ ಅವರು 2400 ಅಡಿಗಳ ಎತ್ತರಕ್ಕೆ ಹೋಗಬೇಕು. ನಂತರ ಮೇಲಿಂದ ಕೆಳಗೆ ಈ ರೀತಿ ಬೋಟಿಂಗ್ ಮಾಡ್ಕೊಂಡು ಬರಬೇಕು. ಅಲ್ಲಿಗೆ ಬರುವ ಪ್ರತಿಯೊಬ್ಬರು ಕೂಡ ಈ ಎಕ್ಸ್ಪೀರಿಯನ್ಸ್ ನ ತುಂಬಾನೇ ಎಂಜಾಯ್ ಮಾಡ್ತಾರೆ. ನಿಮ್ಮಲ್ಲಿ ಕೆಲವರಿಗೆ ಈ ಎಕ್ಸ್ಪೀರಿಯನ್ಸ್ ತುಂಬಾನೇ ಭಯಂಕರವಾಗಿರುತ್ತದೆ, ಇನ್ನು ಕೆಲವರಿಗೆ ಥ್ರಿಲ್ಲಿಂಗ್ ಆಗಿರುತ್ತದೆ. ಯಾಕಂದ್ರೆ ಗಂಟೆಗೆ 25 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಜ್ವಾಲಾಮುಖಿಯ ಮೇಲಿಂದ ಕೆಳಗಡೆ ಬೋಟಿಂಗ್ ಮಾಡ್ಕೊಂಡು ಬರುತ್ತಾರೆ. ಹಾಗಂತ ಇಲ್ಲಿ ಬೋಟಿಂಗ್ ಮಾಡುವುದು ಅಷ್ಟೊಂದು ಸುಲಭವೇನಲ್ಲ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತುಂಬಾನೇ ಅನಾಹುತಗಳಾಗ್ತವೆ. ನಿಮಗೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಇವುಗಳನ್ನೆಲ್ಲ ಲೈಟ್ ಆಗಿ ತೆಗೆದುಕೊಳ್ಳಬೇಕು ಅಷ್ಟೇ. ದ ಪಲ್ಪೇಟ್ ರಾಕ್ ನಾರ್ವೆ ದೇಶವನ್ನ ಪ್ರಪಂಚದ ಅತ್ಯಂತ ಸುಂದರವಾದ ದೇಶಗಳ ಲೀಸ್ಟ್ ನಲ್ಲಿ ಸೇರಿಸಲಾಗಿದೆ. ಇಲ್ಲಿರುವ ಬೆಟ್ಟ ಗುಡ್ಡಗಳು ತುಂಬಾನೇ ಆಕರ್ಷಣೀಯವಾಗಿವೆ. ಅದರಲ್ಲೂ ಈ ಪಲ್ಪೇಟ್ ರಾಕ್ ನಾರ್ವೆ ದೇಶದಲ್ಲಿರುವ ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಪ್ರದೇಶ. ಇದು ತುಂಬಾನೇ ದೊಡ್ಡ ಬೆಟ್ಟ ಆಗಿರುವುದರಿಂದ ಇಲ್ಲಿಗೆ ಹೋಗಲು ನೀವು ಬರೋಬ್ಬರಿ 7 ಕಿಲೋಮೀಟರ್ ನಡಿಬೇಕು. ಹಾಗೆ ನಿಮಗೆ ಈ ಬೆಟ್ಟದ ತುದಿ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಅದ್ಭುತವಾದ ದೃಶ್ಯ ಕಾಣಿಸುತ್ತೆ. ಹಾಗೆ ಈ ಪ್ರದೇಶವು ಕೂಡ ತುಂಬಾನೇ ಭಯಂಕರವಾಗಿದೆ. ಈ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆದುಕೊಳ್ಳಬೇಕು ಅಂತ ಬಂದವರಲ್ಲಿ ತುಂಬಾ ಜನ ಕೆಳಗೆ ಜಾರಿ ಬಿದ್ದು ಸತ್ತು ಹೋಗಿದ್ದಾರೆ. ಇದರಿಂದ ನಾರ್ವೆ ದೇಶದ ಗವರ್ಮೆಂಟ್ ಈ ಬೆಟ್ಟದ ತುದಿಯಲ್ಲಿ ಸ್ಟೀಲ್ ಗಾರ್ಡ್ ಹಾಕಬೇಕು ಅಂತ ಡಿಸೈಡ್ ಆಗುತ್ತೆ. ಆದ್ರೆ ಅದರಿಂದ ಈ ಬೆಟ್ಟದ ಪ್ರಾಕೃತಿಕ ಸೌಂದರ್ಯ ಹಾಳಾಗುತ್ತೆ ಅಂತ ಹೇಳಿ ಈ ನಿರ್ಧಾರವನ್ನ ಕೈ ಬಿಡುತ್ತೆ. ಈ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡ್ರೆ ಇದೇ ಭೂಮಿಯ ಕೊನೆ ಎನ್ನುವ ಭಾವನೆ ಕೂಡ ಮೂಡುತ್ತೆ. ಅಷ್ಟೊಂದು ಅದ್ಭುತವಾಗಿದೆ ಈ ಪ್ರದೇಶ. ಈ ಬೆಟ್ಟದ ತುದಿಯನ್ನು ನೋಡಲು ಬರುವ ಟೂರಿಸ್ಟ್ ಗಳು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪಾತಾಳಕ್ಕೆ ಬಿದ್ದು ಸತ್ತು ಹೋಗ್ತಾರೆ. ಆದ್ರೂ ಕೂಡ ಇಲ್ಲಿಗೆ ಬರುವ ಟೂರಿಸ್ಟ್ ಗಳು ಈ ಬೆಟ್ಟದ ತುದಿಯಲ್ಲಿ ನಿಂತ್ಕೊಂಡು ಅಲ್ಲಿ ಕಾಣುವ ದೃಶ್ಯವನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಎಟರ್ನಲ್ ಫ್ಲೇಮ್ ಫಾಲ್ಸ್ ನ್ಯೂಯಾರ್ಕ್ ಸ್ಟೇಟ್ ನಲ್ಲಿ ಬಫೆಲೋ ಅನ್ನೋ ಸಿಟಿ ಇದೆ. ಹೌದು, ನೀವು ಕೇಳಿದ್ದು ನಿಜಾನೇ. ಬಫೆಲೋ ಎನ್ನುವ ಸಿಟಿ ಕೂಡ ಇದೆ. ಇದರ ಹೆಸರು ಎಷ್ಟು ವಿಚಿತ್ರವಾಗಿದೆಯೋ ಅಷ್ಟೇ ವಿಚಿತ್ರವಾದ ಒಂದು ವಾಟರ್ ಫಾಲ್ ಕೂಡ ಈ ಸಿಟಿ ನಲ್ಲಿ ಇದೆ. ಚೆಸ್ಟ್ನಟ್ ರಿಚ್ ಪಾರ್ಕ್ ನಲ್ಲಿ ಇರುವ ಈ ವಾಟರ್ ಫಾಲ್ ಮಧ್ಯದಲ್ಲಿ ಬೆಂಕಿ ಉರಿಯುತ್ತಿದೆ. ಅದು ಕೂಡ ಕೆಲವು ವರ್ಷಗಳಿಂದ ನಾನ್ ಸ್ಟಾಪ್ ಆಗಿ ಉರಿತಾ ಇದೆ. ಈ ದೃಶ್ಯವನ್ನ ನೋಡಿ ವಿಜ್ಞಾನಿಗಳು ಕೂಡ ತುಂಬಾನೇ ಆಶ್ಚರ್ಯ ಪಡ್ತಾರೆ. ನಾರ್ಮಲ್ ಆಗಿ ನೀರಿನ ಮಧ್ಯದಲ್ಲಿ ಬೆಂಕಿ ಹಚ್ಚುವುದು ಆಲ್ಮೋಸ್ಟ್ ಅಸಾಧ್ಯ. ಅಂತದ್ರಲ್ಲಿ ಒಂದು ವಾಟರ್ ಫಾಲ್ ಮಧ್ಯೆ ಈ ರೀತಿ ಬೆಂಕಿ ಉರಿತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭೂಮಿ ತುಂಬಾ ಲೇಯರ್ಸ್ ಗಳಿಂದ ಕ್ರಿಯೇಟ್ ಆಗಿದೆ. ಅದೇ ರೀತಿಯಲ್ಲಿ ಅಲ್ಲಿರುವ ಭೂಮಿ ಕಂಪಿಸಿದಾಗ ಅಲ್ಲಿ ಒಂದು ಆಳವಾದ ರಂಧ್ರ ಕ್ರಿಯೇಟ್ ಆಗಿದೆ. ಆ ರಂಧ್ರದಿಂದ ನಾನ್ ಸ್ಟಾಪ್ ಆಗಿ ಕೆಲವು ಗ್ಯಾಸಸ್ ಗಳು ಬಿಡುಗಡೆ ಆಗ್ತವೆ. ಇದರಿಂದ ಆ ಬೆಂಕಿ ಕೂಡ ನಾನ್ ಸ್ಟಾಪ್ ಆಗಿ ಉರಿತಾ ಇದೆ. ತುಂಬಾ ಜನ ಈ ವಿಷಯ ಗೊತ್ತಿಲ್ಲದೆ ಇಲ್ಲಿ ಯಾವುದೋ ಕಾಣದ ಶಕ್ತಿ ಇದೆ ಅಂತ ತಪ್ಪು ಕಲ್ಪನೆ, ತಪ್ಪು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.